ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೆ. ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಬೆಜ್ಜಲಬಾವಿ ಹಳ್ಳದ ಹತ್ತಿರ ರಾಷ್ಟ್ರೀಯ ರೈತ ಸಂಘ ತಾಲೂಕು ಅಧ್ಯಕ್ಷರಾದ ಅಶೋಕಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಕೆಸರಟ್ಟಿಯಿಂದ ಬೆಜ್ಜಲಬಾವಿ ಮಾರ್ಗವಾಗಿ ಕಲಿಕೇರಿ ಗ್ರಾಮಕ್ಕೆ ಹೊರಡುವ ರಸ್ತೆ ಸಂಪೂರ್ಣ ಹಾಳಾಗಿ ಪ್ರತಿದಿನ ಅಪಘಾತಗಳು ಸಂಭವಿಸುತ್ತಿವೆ. ಈಗಾಗಲೇ ರಾಷ್ಟ್ರೀಯ ರೈತ ಸಂಘ ಬೆಜ್ಜಲಬಾವಿ ಗ್ರಾಮದ ರಸ್ತೆ ಪಕ್ಕದಲ್ಲಿ 3 ದಿನ ಪ್ರತಿಭಟನೆ ಧರಣಿ ಹಮ್ಮಿಕೊಂಡಿದ್ದು, ದಿನಾಂಕ 23/7/2026ರಂದು ಅಂಬೇಡ್ಕರ್ ಸೇನೆ ತಾಳಿಕೋಟೆ ತಾಲೂಕು ಘಟಕದಿಂದ ಬೆಂಬಲವನ್ನು ಸೂಚಿಸಲಾಗಿದೆ. ಹೋರಾಟದಲ್ಲಿ ಭಾಗಿಯಾಗಿ ಪ್ರತಿಭಟನೆ ಕುರಿತು ಅಂಬೇಡ್ಕರ್ ಸೇನೆ ವಿಜಯಪುರ ಜಿಲ್ಲಾ ಉಪಾಧ್ಯಕ್ಷರಾದ ಬಸು ಇ ಮಾದರ್ ಮಾತನಾಡಿ, ಕಲಿಕೇರಿ ಹೋಗುವ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಇದುವರೆಗೂ ರಸ್ತೆ ಮಾಡದೇ ಇರುವುದು ದುರ್ದೈವ. ಈಗಾಗಲೇ ಹೋರಾಟಕ್ಕಿಳಿದರೂ ಇದುವರೆಗೂ ಕೂಡ ಇದರ ಬಗ್ಗೆ ಸ್ಪಂದನೆ ಸಿಗದೇ ಇರುವುದು ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಬೇಜವಾಬ್ದಾರಿತನ ಎದ್ದು ಕಾಣುತ್ತಿದೆ. ದೇವರಹೆಪ್ಪರಿಗೆ ಮತಕ್ಷೇತ್ರದ ಶಾಸಕರು ಮತಕ್ಷೇತ್ರದ ತುಂಬಾ ಭೂಮಿ ಪೂಜೆಗಳು, ಸನ್ಮಾನ ಸಮಾರಂಭಗಳು ನಡೆಯುವಲ್ಲಿ ಸದಾ ಇರುತ್ತಾರೆ. ಮಾಧ್ಯಮಗಳಲ್ಲಿಯೂ ಕೂಡ ಈ 3 ವರ್ಷದಿಂದ ನೋಡುತ್ತಾ ಬಂದಿದ್ದೇವೆ. ಆದರೆ ಕೆಸರಟ್ಟಿ ಮಾರ್ಗದ ಕಲಿಕೇರಿಗೆ ಹೋಗುವ ರಸ್ತೆ ಇವರಿಗೆ ಕಂಡೇ ಇಲ್ವಾ ಎಂದು ಸಂಶಯ ಮೂಡುತ್ತಿದೆ. ಈ ರಸ್ತೆ ಕುರಿತು ಈ ಮತಕ್ಷೇತ್ರದ ಜನರಿಗೆ ಅಷ್ಟೇ ಅಲ್ಲ, ಇಡೀ ವಿಜಯಪುರ ಜಿಲ್ಲೆಗೆ ಹಾಳದ ರಸ್ತೆ ಎಂದು ಪ್ರಸಿದ್ಧವಾಗಿದೆ. ಅದಕ್ಕಾಗಿ ಕೂಡಲೇ ಈ ಪ್ರತಿಭಟನೆಗೆ ಸ್ಪಂದಿಸಿ ರಸ್ತೆಯನ್ನು ಸರಿಪಡಿಸಬೇಕು. ಇಲ್ಲದೆ ಹೋದಲ್ಲಿ ಈಗಾಗಲೇ ರೈತ ಸಂಘ ನಿರಂತರ ಧರಣಿ ನಡೆಸಿದ್ದು, ಇದಕ್ಕೆ ಬೆಂಬಲವಾಗಿ ವಿವಿಧ ಸಂಘಟನೆಗಳು ಕೂಡ ಭಾಗಿಯಾಗಲಿದ್ದು, ಮುಂದಿನ ಸೋಮವಾರದಂದು ಮುಖ್ಯ ರಸ್ತೆ ದೇವರಹೆಪ್ಪರಿಗೆ ಹೋಗುವ ಕೆಸರಟ್ಟಿ ಕ್ರಾಸ್ ಹತ್ತಿರ ರಸ್ತೆ ತಡೆದು ಆಂದೋಲನ ಪ್ರಾರಂಭ ಮಾಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ರೈತ ಸಂಘದ ಜಿಲ್ಲಾ ಪದಾಧಿಕಾರಿಗಳು ಹನುಮಂತ ವಡ್ಡರ್, ಗೌಡಪ್ಪ ಗೌಡ ಹಳಿಮನಿ ಹಾಗೂ ಅಂಬೇಡ್ಕರ್ ಸೇನೆ ತಾಲೂಕಾಧ್ಯಕ್ಷರಾದ ಗೋಪಾಲ್ ಕಟ್ಟಿಮನಿ, ರಮೇಶ್ ಮಾದರ್, ಮಲ್ಲಪ್ಪ ಶಿರೋಡ್, ಕಾಶಿನಾಥ್ ಕಟ್ಟಿಮನಿ, ಬಾಬುಗೌಡ ಪಾಟೀಲ್, ಶಿವಪ್ಪ ಡೋಣೂರ್, ಭೀಮನಗೌಡ ಪಾಟೀಲ್, ಭಾಷಾ ಸಾಬ್ ಮನಗೋಳಿ, ವಿಜಯ್ ಕುಮಾರ್ ಉಕ್ಕಲಿ ಹಾಗೂ ಇತರರು ಪ್ರತಿಭಟನಾ ಧರಣಿಯಲ್ಲಿ ಭಾಗಿಯಾಗಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಬಂದೇ ನವಾಜ್ ಕೋಳ್ಯ, ತಾಳಿಕೋಟೆ. ರೋಡ್ ಸಂಬಂಧ ಅಂತ ಬರ್ಬೇಕಾಗಿತ್ತು, ಆದ್ರೂ ಬಂದಿಲ್ಲ. ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸ್ತದೆ. ಆದ್ರೆ ಈ ಮ್ಯಾಗರ ಹೆಗ್ಗಳಿಕೆ ಹೋರಾಟ ಕುಂದಲಾರ್ದಾಗಲೇ ರೋಡ್ ಸುಧಾರಣೆ ಮಾಡಬೇಕಾಗಿತ್ತು, ಮಾಡಿಲ್ಲ. ಆದಷ್ಟು ಬೇಗನೆ ಈ ಒಂದು ಹೋರಾಟಕ್ಕೆ ಒಂದು ಸ್ಪಂದನೆ ಕೊಟ್ಟು ಬಂದು ನಾವು ಅವ್ರು ಹೇಳಿ, ಈಗ ಇವತ್ತು ಅಂದ್ರೆ ನಾಳೆಗೆ ಮಾಡಕ್ ಆಗಲ್ಲ, ಅದಕ್ಕೆ ಏನ್ ಹೇಳ್ತಾರ ಬಂದು ಇಲ್ಲಿ ಶಾಸಕರು ಬಂದು ಕೂಡಬೇಕು. ನಮ್ಮದಂತೂ ಸದಾ ಬೆಂಬಲ ಇರ್ತ. ಮತ್ತು ರೈತರ ಸಂಬಂಧ ನಾವು ಏನೋ ಮುಂದೆ ಅವರು ಯಾವ ಹೋರಾಟ ರೂಪುರೇಷೆಗಳು ಬದಲಾವಣೆ ಹಾಕೊಂತ ಹೋಗ್ತದ, ಅದಕ್ಕೆ ಮುಂದಿನ ದಿನ ಹೋರಾಟ ಮತ್ತು ತೀವ್ರ ಸ್ವರೂಪ ಬೇರೆ ಪಡ್ಕೊಳಂಗ್ ಮಾಡಬಾರ್ದು ಅಂತೇಳಿ ನಾವಿವತ್ತು ಅಂಬೇಡ್ಕರ್ ಸೇನೆಯಿಂದ ಒಂದು ಎಚ್ಚರಿಕೆ ಮನವಿ ಅಂತ ತಿಳ್ಕೊರಿ, ಒಂದು ಎಚ್ಚರಿಕೆ ಮನವಿ ಅಂತೇಳಿ. ಇವತ್ತು ರಸ್ತೆ ಮಾಡೋದು ನಿಮ್ಮ ಜವಾಬ್ದಾರಿ ಅದ. ಕೂಡಲೇ ಶಾಸಕರು ಆದಷ್ಟು ಬೇಗನೆ ಬಂದು ಇದು ಸ್ಪಂದಿಸಿ ಇಲ್ಲಿ ನೀವೇನು ಯಾವಾಗ ಮಾಡ್ತೀರಿ ಅನ್ನೋದು ಹೇಳಿ, ಕನಿಷ್ಠ ಈಗ ಅದನ್ನ ಸ್ವಲ್ಪ ಮಟ್ಟಿಗೆ ಅದನ್ನು ಸುಧಾರಣೆ ಮಾಡಿ ಇವ್ರು ಒಳ್ಳೆ ಚೆನ್ನಾಗಿ ರೋಡ್ ಮಾಡ್ರಿ ಅಂತ ಹೇಳಿ ನಮಗೂ ನಾವು ನನ್ನ ಮನದಲ್ಲಿ ನೆನೆಯುತ್ತಾ, ರಸ್ತೆ ಹದಗೆಟ್ಟು ಹೋಗಿ ಸುಮಾರು 15ರಿಂದ 20 ವರ್ಷ ಆಗಿದೆ. ಇನ್ನೂವರೆಗೂ ಇಲ್ಲಿ ಜನಪ್ರತಿನಿಧಿಗಳು ಯಾರು ಕೆಲಸ ಮಾಡಲು ಹಿಂಜರಿರುತ್ತಾರೆ. ಯಾಕಂದ್ರೆ ಇಲ್ಲಿ ಕೆಲಸ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಮತ್ತು ರೋಗಿಗಳಿಗೆ ಮತ್ತು ವೃದ್ಧರಿಗೆ, ಹಲವಾರು ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗುತ್ತಿದೆ. ಯಾಕಂದ್ರೆ ಈ ರಸ್ತೆ ನೋಡಿದ್ರೆ ಯಾರ ಡೆಲಿವರಿ ಪೇಷಂಟ್ ಓದ್ತಿದ್ರ ಇಲ್ಲಿ ಡೆಲಿವರಿ ಆಗ್ಬೇಕು, ಆ ತರ ರಸ್ತೆ. ಇದೇಗೆ ನಾವು ಬರೋ ಮುಂದಾಗ ಒಂದು 10 ನಿಮಿಷ ಬರುವಾಗ ನಮಗೆ ಹೊಟ್ಟೆ ಎಷ್ಟೋ ಬೇನೆ ಇತ್ತು. ಯಾಕಂದ್ರ ಇಲ್ಲಿ ರಸ್ತೆ ನೋಡಿದ್ರ ಬಹಳ ಕಷ್ಟ ಅನಿಸುತ್ತೇವೆ. ಇಲ್ಲಿ ದಿನ ಪ್ರತಿಗಳು ಗಾಡಿ ಮೇಲೆ ಮತ್ತೆ ಎಲ್ಲ ಕಡೆ ಹೋಗ್ತಾ ಇರೋರಿಗೆ ಎಷ್ಟೊಂದು ತೊಂದರೆ ಆಗ್ತದಂದ್ರ ನೈಜವಾಗಿ ಕಾಣುತ್ತದೆ. ಅದಕ್ಕಾಗಿ ಅಧಿಕಾರಿಗಳು ಬೇಜಾರ್ತನ ಬಿಟ್ಟು ಮತ್ತು ಶಾಸಕರು ಆದಷ್ಟು ಬೇಗನೆ ಈ ರೈತರ ಹೋರಾಟಕ್ಕೆ ಸ್ಪಂದಿಸಿ ರಸ್ತೆ ಸುಧಾರಣೆ ಮಾಡಿಕೊಡ್ಬೇಕಂತ ನಮ್ಮ ಅಂಬೇಡ್ಕರ್ ಸೇನೆಯಲ್ಲಿ ಆಗ್ರಹ ಮಾಡ್ತೀವಿ. ಇದೇನು ಹೋರಾಟ ಕುಂತೋರೇನು ಸುಮ್ ಕುಂತಿರ್ಲಿಲ್ಲ, ಮುಂದೆ ಯಾವ ರೀತಿ ಉಗ್ರವಾದ ಹೋರಾಟ ಮಾಡಬೇಕಂತ ನಮಗ್ ಗೊತ್ತೈತಿ. ನಾವ್ ಯಾವ ತರ ನಿಮ್ ಮನಿ ಮುತ್ತಿ ಹಾಕೋ ತನಕ ಬಿಡಲ್ಲ. ಯಾಕಂದ್ರೆ ರೈತರು ದೇಶದ ಬೆನ್ನೆಲುಬು. ರೈತರು ಹೋರಾಟಕ್ಕೆ ನಿಂತರ ದೇಶ ಎಲ್ಲ ನಡೆಸಬೇಕು. ಅದಕ್ಕಾಗಿ ಅಂಬೇಡ್ಕರ್ ಒಂದೇ ಹೇಳ್ತಾರ,
ಮೂಲಭೂತ ಸೌಕರ್ಯ ಮೊದಲು ಕಲ್ಪಿಸಿಕೊಳ್ಳಲು ಅಧಿಕಾರಿಗಳಿಗೆ ನಮಗೊಂದು ಧಿಕ್ಕಾರ ಇರ್ಲಿ. ಯಾಕಂದ್ರ ಇವು ಎಲ್ಲ ಕಣ್ಣಿಗೆ ಕಾಣ್ತದ, ಕಾಣದ ರೀತಿ ಓದ್ತಿರಂದ್ರ ನಿಮ್ಮಂತ ನಾಚಿಕೆ ಇಟ್ಟವರು ಇಲ್ಲಿ ಯಾರು ಇಲ್ಲ. ಯಾಕಂದ್ರ ನಮ್ಮ ಮತ ತಗೊಳಕ ಊರಿಗೆ ಕಾಲು ಮುಕ್ಕೊಂತ ಬರ್ತೀವಿ. ನಮಗ್ ಮೂಲಭೂತ ಸೌಕರ್ಯ ಮಾಡ್ಕೊಳಕ್ ನಿಮಗೇನ್ರಿ? ಇವೆಲ್ಲ ಮಾಡ್ಬೇಕು. ಮಾಡದಂದ್ರ ನಿಮಗ್ ನೆನೆಸ್ತೀವಿ. ಯಾಕಂದ್ರ ಇವೆಲ್ಲ ಮಾಡೋದು ರೈತರು ನಮಗೊಂದು 3 ಹೊತ್ತು ಊಟ ಕೊಡ್ತಾರಂದ್ರೆ ಅದು ನೆನೆಸ್ಬೇಕು. ರೈತರು ಬಂದು ರೋಡಿ ಕುಂತಾರಂದ್ರೆ ನಿಮ್ಗೆ ಕಲ್ಕೊಳ್ಳೋದಿಲ್ಲ. ಇಷ್ಟು ಹೇಳಿ ನನ್ನ 2 ಭಾಷಣ ಮುಗಿಸ್ತೇನೆ. ಜೈ ಹಿಂದ್.